ಇವತ್ತು ಮಾನ್ಯ ಮಂತ್ರಿಗಳ ರಾಜ್ಯ ಸರ್ಕಾರಕ್ಕೆ ಇವತ್ತು ಈ ಭಾಗದ ರೈತರು ಸೇರಿ ಒಂದು ಉಗ್ರವಾದ ಹೋರಾಟವನ್ನು ಮಾಡಿ ರಾಜ್ಯ ಸರ್ಕಾರ ಮತ್ತು ನೀರಾವರಿ ಮಂತ್ರಿಗಳನ್ನ ಮತ್ತು ನೀರಾವರಿ ಅಧಿಕಾರಿಗಳನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾವೆ. ಕಾರಣ ಇಷ್ಟೇ, 150 TMC ನೀರು ಈ ರಾಜ್ಯದಿಂದ ಹೊರ ರಾಜ್ಯಗಳಿಗೆ ಸರಬರಾಜಾಗಿದ್ರು ಸಹ ನಮ್ಮ ಬನ್ನೂರು ಭಾಗದ ಉಕ್ಕಲ್ಗೆರೆ ಬ್ರಾಂಚು, ತುರ್ರೂರು ಬ್ರಾಂಚ್ಗಳಿಗೆ ಅನೇಕ ನಾಲೆಗಳಿಗೆ ಸ್ವಚ್ಛವನ್ನುಗೊಳಿಸ್ತಾನೆ, ನೀರನ್ನು ಬಿಡ್ತಾನೆ, ಸರಿಯಾದ ಪ್ರಮಾಣದಲ್ಲಿ ನೀರು ತಲುಪ್ತಾರೆ. ರೈತರು ಆತಂಕದಲ್ಲಿದ್ದಾರೆ. 1.5 ವರ್ಷದಿಂದ ಸಹ ಬರಗಾಲಕ್ಕೆ ತುತ್ತಾಗಿ ರೈತರು ಮತ್ತು ಜಾನುವಾರುಗಳಿಗೆ ತೊಂದರೆ ಆಗಿದ್ರು ಸಹ ಈ ಭಾಗದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವೈಫಲ್ಯದಿಂದ ನೀರು ಬಿಡಿದರೆ ರೈತರು ಇನ್ನೂ ಕೂಡ ಒಟ್ಟು ಪಾತಿರು ಹಾಕಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇವತ್ತು ನಾವು ಹೋರಾಟದ ಮುಖಾಂತರ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಈ ಭಾಗಕ್ಕೆ ಜನಪ್ರತಿನಿಧಿಗಳು ಬಂದರೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ ಎಚ್ಚರಿಸಬೇಕಾಗ್ತದೆ. ಕಾರಣ ಇಷ್ಟೇ, ಒಂದು ಮುಂಗಾರು ಬೆಳೆದಲ್ಲಿ ಒಂದು ಮೆಥಡ್ ಇರ್ತದೆ, ಮಕ್ಕೆ ಇರ್ತದೆ. ಆ ಮಳೆಗಳಲ್ಲಿ ನಾಟಿ ಮಾಡಿದ್ರೆ ಮಾತ್ರ ಸಂಪೂರ್ಣವಾಗಿ ಬೆಳೆ ಬರುವುದು. ಇವರು ಯಾವ ರೀತಿಯಲ್ಲಿ ಕೃಷಿನ ಅವಲಂಬನೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಅಧಿಕಾರಿಗಳು ಯಾವ ಮಳೆಯಲ್ಲಿ ನಾಟಿ ಮಾಡಬೇಕು, ಯಾವ ಮಳೆಯಲ್ಲಿ ಒಟ್ಲುಪಾತಿ ಮಾಡಬೇಕು, ಯಾವ ವಾತಾವರಣದಲ್ಲಿ ಅದನ್ನು ಬಿತ್ತನೆ ಮಾಡಬೇಕು ಅಥವಾ ಬೆಳೆ ಬೆಳಿಬೇಕು, ಅದು ಕಟಾವಿಗೆ ಯಾವ ಹಂತದಲ್ಲಿ ಬರಬೇಕು ಅನ್ನೋದನ್ನ ಒಂದು ಕಾರ್ಯಾಗಾರವನ್ನು ಮಾಡಬೇಕು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ. ಯಾಕೆ ಅಂದರೆ 150 TMC ನೀರು ಈ ಭಾಗದ ಜಲಾನಯ ಪ್ರದೇಶದಿಂದ ಹೊರ ರಾಜ್ಯಕ್ಕೆ ಹೋಗಿದ್ರು ಸಹ ಈ ಭಾಗದ ಅನೇಕ ನಾಲೆಗಳಿಗೆ ನೀರು ಉಣಿಸುವಂಥ ಕೆಲಸವನ್ನು ಮಾಡಲಿಕ್ಕಾಗಿಲ್ಲ. ಅಂದರೆ ಇದು ಸರ್ಕಾರದ ವೈಫಲ್ಯ ಮತ್ತು ರೈತರ ದುರ್ದೈವ. ಇದನ್ನ ಇವತ್ತು ಪ್ರತಿಭಟಿಸ್ತಾ ಇದ್ದೇವೆ. ಕೂಡಲೇ ರಾಜ್ಯ ಸರ್ಕಾರ, ಸಂಬಂಧಪಟ್ಟ ಇಲಾಖೆ ಮಂತ್ರಿಗಳು ಮತ್ತು ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ನಮ್ಮ ಮನವಿಯನ್ನು ತಗೊಳ್ಬೇಕು. ಇಲ್ಲವಾದಲ್ಲಿ ಹೋರಾಟವನ್ನು ಮುಂದುವರಿಸ್ತೇವೆ ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಸರ್, ಒಂದು ನಿಮಿಷ ಸರ್. ಇವತ್ತು ತುಂಗಭದ್ರಾ ಡ್ಯಾಮ್ ಅಲ್ಲಿ ಇವತ್ತು ಒಂದು 19ನೇ ಒಂದು ಗೇಟ್ ವಿಫಲವಾಗಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ತುಂಗಭದ್ರಾ ಡ್ಯಾಮು 1.5 ವರ್ಷದಿಂದ ಎಲ್ಲ ಡ್ಯಾಮ್ಗಳು ಕೂಡ ನೀರಿಲ್ದೇ ಖಾಲಿಯಾಗಿತ್ತು, ಬತ್ತು ಹೋಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಇಂಜಿನಿಯರ್ಗಳು ಸಂಬಂಧಪಟ್ಟ ಚೈನು ಗೇಟ್ಗಳೇನಿದ್ದಾವೆ ಅದನ್ನು ಪ್ರತಿದಿನ ಪರಿಶೀಲನೆ ಮಾಡಿ ತಂತ್ರಜ್ಞಾನವನ್ನು ಉಪಯೋಗಿಸಿ ಅದನ್ನು ದುರಸ್ತಿಗೊಳಿಸಿ ಅದನ್ನು ಸರಿಪಡಿಸಿದ್ರೆ ಇವತ್ತು 65 TMC ನೀರನ್ನು ಹೊರ ಹಾಕುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ. ಆ ಭಾಗದ ಲಕ್ಷಾಂತರ ಎಕರೆ ಮುಳುಗಡೆ ಆಗುವುದರ ಜೊತೆಗೆ ಅಲ್ಲಿಯ ಮುಂದಿನ ಬೆಳೆಗೆ ಲಕ್ಷಾಂತರ ಎಕರೆಗೆ ನಷ್ಟವನ್ನು ಭರಿಸಬೇಕಾಗ್ತದೆ. ಮತ್ತು ಈಗಾಗಲೇ ರಾಜ್ಯ ಸರ್ಕಾರವು ಹೇಳಿರುವಂತೆ ಅದು 2 ಬೆಳೆಯನ್ನು ಬೆಳೆಯತಕ್ಕಂಥ ಪ್ರದೇಶವಾಗಿದ್ದು ಇವಾಗಲೇ ಅವರು ನೋಟಿಫಿಕೇಶನ್ ಜಾರಿ ಮಾಡೋರೆ. 1 ಬೆಳೆಗೆ ಮಾತ್ರ ನೀರನ್ನು ಕೊಡ್ತೀವಿ ಅಂದರೆ ಕೃತಕವಾಗಿ ಗೇಟನ್ನು ಕೆಡಿಸಿರುವಂಥ ಕೆಲಸ ಅನ್ನೋದಕ್ಕೆ ನಾನು ಹೇಳಲಿಕ್ಕೆ ಬಳಸ್ತೇನೆ. ಸಂಬಳ ತಗೊಳ್ಳುವಂಥ ಇಂಜಿನಿಯರ್ಗಳು ಅಥವಾ ತಂತ್ರಜ್ಞಾನಿಗಳು ಪ್ರತಿದಿನ ತಮ್ಮ ಕೆಲಸವನ್ನು ತಾವು ಕರ್ತವ್ಯವನ್ನು ನಿರ್ವಹಿಸಿದರೆ TB ಡ್ಯಾಮಲ್ಲಿ ಇವತ್ತು ಗೇಟ್ ಓಪನ್ ಆಗ್ತಾ ಇರಲಿಲ್ಲ, ನೀರು ಪೋಲಾಗ್ತಿರಲಿಲ್ಲ. ಹಾಗಾಗಿ ಮುಂದಿನ ದಿನದಲ್ಲಿ ಎಲ್ಲ ಡ್ಯಾಮ್ಗಳನ್ನ ಕೂಡ ಎಚ್ಚರಿಕೆಯಿಂದ ಗೇಟ್ಗಳನ್ನ ಕಾಯಬೇಕು ಮತ್ತು ದುರಸ್ತಿಗೊಳಿಸಿಕೊಂಡು ರೈತರಿಗೆ ನೀರನ್ನು ರಕ್ಷಣೆ ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಸರ್, ಕಬಿನಿ ಡ್ಯಾಮಲ್ಲಿ ಕೂಡ ಇದೇ ಥರ ಡ್ಯಾಮೇಜ್ ಕೂಡ ಇದೆ ಅಂತ ಕೂಡ ನಾವು ಕೂಡ ಸಮೀಕ್ಷೆ ಮಾಡಿದ್ವಿ. ನನಗೆ ಕೂಡ ಬೆಳಗ್ಗೆ ಸಂದೇಶವನ್ನು ಕಳಿಸಿದ್ದಾರೆ. ಕಬಿನಿ ಡ್ಯಾಮ್ಸು ಕೂಡ ಅದು ನೀರು ಲೀಕ್ ಆಗ್ತದೆ, ಡ್ಯಾಮ್ಗೆ ಅಪಾಯವಿದೆ ಅಂತೇಳಿ. ಅದು ಅಪಾಯ ಆದರೆ ಕಬಿನಿ ನಂಜನಗೂಡು ಭಾಗದ ಸಂಪೂರ್ಣ ರೈತರಿಗೆ ನಷ್ಟವಾಗ್ತದೆ. ಕೂಡಲೇ ವಿಜ್ಞಾನಿಗಳು ಅಥವಾ ತಂತ್ರಜ್ಞಾನಿಗಳ ಕರೆಸಿ ಅದನ್ನು ದುರಸ್ತಿಗೊಳಿಸಿ ನೀರನ್ನು ಶೇಖರಣೆ ಮಾಡಿ ಉಲ್ಲಲ್ಲಿ ನಾಳೆಗಳಿಗೆ ನೀರು ಉಳಿಸುವಂಥ ಕೆಲಸವನ್ನು ಮಾಡಬೇಕು ಮತ್ತು ಎಲ್ಲ ಡ್ಯಾಮ್ಗಳನ್ನ ಬಿಗಿ ಭದ್ರತೆಗೊಳಿಸಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಸರ್, ಕೇವಲ ಸರ್ಕಾರ ಬರೀ ಬಾಗಿನ ಬಿಡೋದ್ರಲ್ಲಿ ಮಾತ್ರ ಇವತ್ತು ಪಾತ್ರ ಇದೆಯಾ ಸರ್ಕಾರದ್ದು ಅಂತ? ಸರ್ಕಾರ ಒಂದು ವೈಫಲ್ಯವಾಗಿ ಆಡಳಿತವನ್ನು ಮಾಡ್ತಾ ಇದೆ. ಯಾಕೆಂದರೆ ಇದು ಒಂದೇ ಇಲಾಖೆ, ನೀರಾವರಿ ಒಂದೇ ಅಲ್ಲ, ಬೇರೆ ಬೇರೆ ಇಲಾಖೆಯಲ್ಲಿ ಕೂಡ ವೈಫಲ್ಯ ಇದೆ. ಹಾಗಾಗಿ ಸರ್ಕಾರ ಇವಾಗಲಾದರೂ ಸಹ ಎಚ್ಚರಿಕೆ ತಗೊಂಡು ಎಲ್ಲ ಇಲಾಖೆಯನ್ನು ದುರಸ್ತಿಗೊಳಿಸ್ತಾನೆ ಹೋದರೆ ಎಲ್ಲ ಇಲಾಖೆಗಳು ಕೂಡ ವೈಫಲ್ಯ ಆಗ್ತವೆ. ಕೂಡಲೇ ಅಧಿಕಾರಿ ವರ್ಗದವರು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿ ಒಂದು ದುಸ್ಥಿತಿಗೆ ಇರ್ತಕ್ಕಂಥ ಇಲಾಖೆಗಳನ್ನ ಸರಿಪಡಿಸ್ತಾನೆ ಇದ್ರೆ ಮುಂದಿನ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರಕ್ಕೆ ಕಟ್ಟಪಾಠವನ್ನು ಕಲಿಸಬೇಕಾಗ್ತದೆ ಅಂತ ನಾನು ಹೇಳಿಕೆ ಬಯಸ್ತೇನೆ. ಹಾಗೇನೆ ಒಬ್ಬ ಮಂತ್ರಿಗೆ 3 ಖಾತೆ ತಗೊಂಡೋದು ಸರಿನಾ?
ಒಬ್ಬ ಮಂತ್ರಿಗೆ 3-6 ತಗಲಿ 9-6 ತಗಲಿ ಅವರು, ಆದ್ರೆ ಆಡಳಿತವನ್ನ ಸಮಾಜಮುಖಿಯಾಗಿ ಆರ್ಥಿಕವಾಗಿ ಮಹಿಳೆಯರನ್ನ ಸಬಲೀಕರಣಗೊಳಿಸಬೇಕು, ಸಾಮಾಜಿಕವಾಗಿ ರೈತರನ್ನ ಸಬಲೀಕರಣಗೊಳಿಸಬೇಕು ಮತ್ತು ನೀರಾವರಿ, ಆರೋಗ್ಯ, ರಸ್ತೆಯನ್ನ ಸಬಲೀಕರಣಗೊಳಿಸಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ, ಥ್ಯಾಂಕ್ ಯು. ರೈತರ ಹೋರಾಟ